ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಪಾಠಾಧಾರಿತ ಮೌಲ್ಯಾಂಕನ LBA 2025-26 7ನೇ ತರಗತಿ 2ನೇ ಸೆಮಿಸ್ಟರ್ನಲ್ಲಿನ 6ನೇ ಗದ್ಯಪಾಠ ಚಗಳಿ ಇರುವೆ, 6ನೇ ಪದ್ಯಪಾಠ ಬಿಡುಗಡೆಯ ಹಾಡು ಇವೆರಡು ಸೇರಿ ಪ್ಲಸ್ ಮರುಸಿಂಚನವನ್ನು ಸೇರಿ ನಾನೇನು ಮಾಡಿದ್ದೀನಿ 20 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಿ. ಸೊ 7th ಎಲ್ಲ ವಿಷಯಗಳಲ್ಲಿ ಕೂಡ LBA ಕ್ವಶನ್ ಪೇಪರ್ಗಳು ಸಿಗ್ತವೆ. ಯಾರಿಗೆಲ್ಲ ಬೇಕು ಅನ್ನೋರು 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡುವ. ಸೊ ಮೊದಲಿಗೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ನೋಡೋದಾದರೆ ಸ್ಮರಣೆಗೆ ಒಟ್ಟಾರೆ 13 ಅಂಕ, ಗ್ರಹಿಕೆ 4, ಅಭಿವ್ಯಕ್ತಿ 3, ಒಟ್ಟಾರೆ 20 ಅಂಕ. ಪ್ರಶ್ನಾನುಸಾರ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 13 ಅಂಕ, ಕಿರು ಉತ್ತರ 4 ಅಂಕ, ದೀರ್ಘ ಉತ್ತರ 3 ಅಂಕ, ಒಟ್ಟಾರೆ 20 ಅಂಕ. ಕಠಿಣತೆ ಮಟ್ಟ ಸುಲಭ 6 ಇದೆ, ಸಾಧಾರಣ 4 ಇದೆ, ಕಠಿಣ 4 ಇದೆ, ಒಟ್ಟಾರೆ 20. ಇನ್ನು ಸ್ವಲ್ಪ ಪಾಠವಾರು ಅಂಕ ಹಂಚಿಕೆ ನೋಡೋದಾದರೆ ಚಗಳಿ ಇರುವೆದಿಂದ ವಸ್ತುನಿಷ್ಠದ 3 ಪ್ರಶ್ನೆ, ಅತಿ ಕಿರು ಉತ್ತರದ 2, ಕಿರು ಉತ್ತರ 1, ಒಟ್ಟು 7 ಅಂಕದ ಪ್ರಶ್ನೆಗಳು ಇದ್ದಾವೆ. ಬಿಡುಗಡೆಯ ಹಾಡು ಅಂತಕ್ಕಂಥ ಪದ್ಯಪಾಠದಲ್ಲಿ ವಸ್ತುನಿಷ್ಠ 2 ಪ್ರಶ್ನೆ, ಅತಿ ಕಿರು ಉತ್ತರ 1, ಕಿರು ಉತ್ತರ 2, ದೀರ್ಘ ಉತ್ತರ 1, ಒಟ್ಟಾರೆ 8 ಅಂಕದ ಪ್ರಶ್ನೆಗಳಿದ್ದಾವೆ. ಮರುಸಿಂಚನೆ ಏನು ಮಾಡಿದ್ದೀವಿ ಅಂತಂದರೆ 5 ವಸ್ತುನಿಷ್ಠ ಪ್ರಶ್ನೆಗಳನ್ನು ಬಳಸಿದ್ದೀವಿ. ಸೊ ಟೋಟಲಿ ವಸ್ತುನಿಷ್ಠ ಪ್ರಶ್ನೆಗಳು 10 ಇದ್ದಾವೆ. ಅತಿ ಕಿರು ಉತ್ತರ 3, ಕಿರು ಉತ್ತರ 2, ದೀರ್ಘ ಉತ್ತರ 1, ಒಟ್ಟು 20 ಅಂಕಗಳ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಇದೆ. ಇದು ಪ್ರಶ್ನೆ ಪತ್ರಿಕೆ ಪೇಜ್ ಬರ್ತದೆ, ಇದು ಕೀ ಆನ್ಸರ್ ಪೇಜ್ ಬರ್ತದೆ. ಸೊ ಪಾಠಾಧಾರಿತ ಮೌಲ್ಯಾಂಕನ LBA 2025-26 ಗದ್ಯಪಾಠ 6 ಚಗಳಿ ಇರುವೆ, ಪದ್ಯಪಾಠ 6 ಬಿಡುಗಡೆಯ ಹಾಡು, 7ನೇ ತರಗತಿ, ಪ್ರಥಮ ಭಾಷೆ ಕನ್ನಡ, 20 ಅಂಕ, 40 ನಿಮಿಷಕ್ಕಿರ್ತಕ್ಕಂಥ ಪರೀಕ್ಷೆ. ಫಸ್ಟ್ ಒನ್ ಪಠ್ಯ ವಿಭಾಗಕ್ಕೆ ಹೋಗೋಣ. ಇಲ್ಲಿ ಒಟ್ಟು 3 ಬಿಟ್ಟ ಸ್ಥಳಗಳಿದ್ದಾವೆ. ಚಗಳಿ ಇರುವೆಗಳು ಉತ್ಪಾದಿಸುವ ರಾಸಾಯನಿಕ ವಸ್ತುವಿಗೆ ಡ್ಯಾಶ್ ಎಂದು ಹೆಸರು ಅಂತ ಇದೆ. ಉತ್ತರ ಫಿರ್ಮೋನ್ ಅಂತಕ್ಕಂಥದ್ದು ಬರ್ತದೆ. ಎರಡನೇದು ಸ್ವಾತಂತ್ರ್ಯ ಇಲ್ಲದ ಬದುಕು ಡ್ಯಾಶಕ್ಕೆ ಸಮಾನ ಅಂತ ಕೇಳಿದರು. ಸೊ ಆಪ್ಷನ್ ಏನಪ್ಪ ಅಂದರೆ ಕರೆಕ್ಟ್ ಆನ್ಸರ್ ನರಕ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಕೊಟ್ಟೆ ಎಂದರೆ ಡ್ಯಾಶ್ ಅಂತ ಇದೆ. ಸೊ ಕೊಟ್ಟೆ ಎಂದರೆ ಗೂಡು ಅಂತಲೇ ಬರ್ತದೆ. ರೋಮನ್ ಅಂಕಿ 2ರಲ್ಲಿ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಬೇಕು. 2 ಪ್ರಶ್ನೆಗಳಿದ್ದಾವೆ. ಫಸ್ಟ್ ಒನ್ ತೊಲಗು. ನಮ್ಮ ಸಮಾಜದಲ್ಲಿ ಇಂದು ಅನಕ್ಷರತೆ ತೊಲಗಬೇಕಾಗಿದೆ. ಸೊಕ್ಕು, ನಮ್ಮಲ್ಲಿರುವ ಸೊಕ್ಕು ನಾಶವಾದರೆ ಮಾತ್ರ ಏಳಿಗೆ ಸಾಧ್ಯ ಅಂತ ಬರೆದ್ರೆ ಸಾಕು. ಇನ್ನು 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ನಿನಗೆ ಚಿರಪರಿಚಿತವಾದ ಇರುವೆ ಯಾವುದು ಅಂತ ಕೇಳಿದರು. ಸೊ ನಿಮಗೆ ಕೆಂಪಿರುವೆ ಅನ್ನೋದು ಗೊತ್ತಿರ್ಬೋದು. ನಮ್ಮ ರಾಷ್ಟ್ರಪಿತ ಯಾರು? ಮಹಾತ್ಮ ಗಾಂಧೀಜಿ. ಚಗಳಿ ಇರುವೆಗಳಿಗೆ ಪ್ರಿಯವಾದ ಕೀಟಗಳು ಯಾವುವು ಅಂತ ಕೇಳಿದರು. ತಿಗಣೆ ಮತ್ತು ಜಿಗಿಹುಳು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 2 ಪ್ರಶ್ನೆಗಳಿದ್ದಾವೆ. ಸೊ ಟೋಟಲಿ 4 ಅಂಕ. ಪ್ರಶ್ನೆ 9, ಗೋಪಾಲಕೃಷ್ಣ ಇರುವೆಗಳು ಎಂದರೆ ಯಾರು? ಇವರ ಕೆಲಸವೇನು ಅಂತ ಕೇಳಿದರು. ಗೋಪಾಲಕೃಷ್ಣ ಇರುವೆಗಳೆಂದರೆ ಕೆಲಸಗಾರರ ಇರುವೆಗಳು. ಇವುಗಳ ಕೆಲಸ ತಿಗಣೆ ಮತ್ತು ಜಿಗಿಹುಳುಗಳನ್ನು ಅವು ಗೂಡು ಮಾಡಿರುವ ಮರಗಿಡಗಳಲ್ಲಿ ತಂದಿಟ್ಟು ಸಾಕ್ತಕ್ಕಂಥ ಕೆಲಸವನ್ನು ಇವು ಮಾಡ್ತವೆ. ಇನ್ನು ನಮ್ಮ ಗುಡಿ ಎಂಬುದನ್ನು ಪದ್ಯದಲ್ಲಿ ಹೇಗೆ ವರ್ಣಿಸಲಾಗಿದೆ ಅನ್ನೋದು 2 ಅಂಕದ ಪ್ರಶ್ನೆ ಇತ್ತು. ನಮ್ಮ ಗುಡಿ ಎಂಬುದು ನಮ್ಮ ರಾಷ್ಟ್ರಧ್ವಜವಾಗಿದ್ದು 3 ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮ ನಾವು ಎಂದು ಮನದುಂಬಿ ಬಿಡುಗಡೆಯ ಒಕ್ಕೊರಲ ಗೀತೆಯನ್ನು ಹಾಡಬೇಕೆಂದು ವರ್ಣಿಸಿದ್ದಾರೆ ಅಂತ ಬರೆದ್ರೆ ಸಾಕು. ಪದ್ಯ ಪೂರ್ಣ ಮಾಡಬೇಕು. 3 ಅಂಕದ ಪ್ರಶ್ನೆ. ಜಾತಿಯಿಂದ ಹಿಡಿದು ಹಾಡುವರೆಗೆ ಇದೆ. ಜಾತಿ ಮತಗಳ ಹುಟ್ಟು ರುಹಿ ಮನುಜ ಮತ ಮರೆಸುವೆವು 3 ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮ ನಾವು ಮನದುಂಬಿ ದನಿ ಎತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಮರುಸಿಂಚನದಲ್ಲಿ 5 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಸೊ 5 ಕೂಡ ಏನಾದವಪ್ಪ ಅಂತಂದ್ರೆ ವಸ್ತುನಿಷ್ಠ ಪ್ರಶ್ನೆಗಳಿದ್ದಾವೆ. ಅವರು ಎಂಬ ಪದವನ್ನು ಸಾಮಾನ್ಯವಾಗಿ ಯಾರಿಗೆ ಗೌರವಾರ್ಥವಾಗಿ ಬಳಸ್ತೀವಿ ಅಂತ ಕೇಳಿದರು. ಆಪ್ಷನ್ ಬಿ ಹಿರಿಯರಿಗೆ ಅನ್ನೋದು ಗೊತ್ತಿರಲಿ. ಇನ್ನು ತಾಯಿ ಎಂಬ ಪದಕ್ಕೆ ಗೌರವ ಸೂಚಕ ರೂಪ ಯಾವುದು ಅಂತ ಕೇಳಿದರು. ಆಪ್ಷನ್ ಸಿ ತಾಯಿಯವರು ಅನ್ನೋದು ಗೊತ್ತಿರಲಿ. ಇನ್ನು ಕೆಳಗಿನ ಯಾವ ಪದ ಗೌರವ ಸೂಚಕವಲ್ಲ ಅಂತ ಕೇಳಿದರು. ಅಲ್ಲಿ ಗುರು ಅಂತಕ್ಕಂಥದ್ದು ಏನಪ್ಪ ಅಂದರೆ ಗೌರವ ಸೂಚಕ ಅಲ್ಲ. ಇನ್ನು ನಮ್ಮ ಸಂವಿಧಾನದ ಶಿಲ್ಪಿ ಎಂದು ಹೆಸರಾದವರು ಅಂತ ಕೇಳಿದರು. ಆಯ್ಕೆಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಚಕ್ರದ ಬಣ್ಣ ಕೇಳಿದ್ದಾರೆ. ಅದು ನೀಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಇಷ್ಟು 9th ಕನ್ನಡ ಕ್ವಶನ್ ಪೇಪರನ್ನು ನಾನು ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ PDFಗಳು ಬೇಕು ಅನ್ನೋರು ಜಸ್ಟ್ ಈ ನಂಬರ್ ಇದೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ಮತ್ತೆ ಸಿಗ್ತೀನಿ ನಾನು ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ಸೊ ಅಂಟಿಲ್ ಟೇಕ್ ಕೇರ್, ಬಾಯ್. ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಾವು ಖಂಡಿತವಾಗಿ ಅವುಗಳ PDFಗಳನ್ನು ನಿಮಗೆ ಶೇರ್ ಮಾಡ್ತಾನೆ ಇರ್ತೀವಿ.
ಅಲ್ಲಿನೂ ಕೂಡ ನೀವು ಅವುಗಳನ್ನು ನೋಡ್ಬೋದು. ಸಿಗುವ ಹೊಸ ವಿಡಿಯೋದಲ್ಲಿ